ಡಾಕ್ಟರ್ ಮನ್ಸಲ್ಲಿ ಏನೋ ಗಣಿಗಾರಿಕೆ ನಡೀತಾ ಇದೆ. ಎಷ್ಟಂದ್ರೂ ನಿಧಿ ಅಲ್ವಾ, ಸಿಗ್ಬೇಕು ಅಂದ್ರೆ ಆಳಕ್ ಹೋಗ್ಲೇಬೇಕು. ರೋಸಿ, ನೀವು ಅನ್ಕೊಂಡಾಗ ಏನೂ ಆಗ್ತಿಲ್ಲ. ನಾನು ಯೋಚನೆ ಮಾಡ್ತಿರೋದು ನಿತ್ಯ ಬಗ್ಗೆ, ನಿಧಿ ಬಗ್ಗೆ ಅಲ್ಲ. ನೀನ್ ಯಾಕೋ ಸಪ್ಪೆ ಆಗಿರೋದು ನೋಡಿದ್ರೆ ಏನೋ ಆದಂಗಿದೆ. ಏನಾಯ್ತು? ಏನೇನೋ ಆಗೋಗಿದೆ. ಶುರು ಮಾಡಿದ್ರೆ ಎಲ್ಲಿಂದ ಶುರು ಮಾಡ್ಲಿ, ನಿಲ್ಸಿದ್ರೆ ಎಲ್ಲಿಗೆ ನಿಲ್ಲಿಸ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಹರಕೆ ತೀರ್ಸಕ್ಕೆ ಅಂತ ಮಾರಿಗುಡಿಗೆ ಹೋಗಿ ಬರೋಷ್ಟರಲ್ಲಿ ಇದೆಲ್ಲ ಸರಿಯಾಗ್ಲಿ ಅಂತ ಇನ್ನೊಂದು ಹರಕೆ ಹೊರೋಗಾಯ್ತು. ನೀನ್ ಹೀಗೆ ಒಗ್ಟಾಗಿ ಹೇಳಿದ್ರೆ ನನ್ಗೆ ಅರ್ಥ ಆಗೋದಿಲ್ಲ. ಹೀಗೆ ತುತ್ತನ್ನ ಬಾಯಿಗಿಟ್ಟ ಹಾಗೆ ಹೇಳ್ಬೇಕು. ಮಾರಿಗುಡಿಗೆ ಹೋಗಿ ಮೊದಲನೇ ದಿನದಿಂದ ಏನೋ ಒಂದು ಎಡವಟ್ಟು ಆಗ್ತಾನೆ ಇತ್ತು. ಆದ್ರೆ ಬರೋ ಹಿಂದಿನ ದಿನ ಏನ್ ಆಗೋಯ್ತು ಅಂತಾನೆ ಗೊತ್ತಿಲ್ಲ. ಅದಾದ್ಮೇಲೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ನಿತ್ಯವ್ರ ಬೈದ ಮೇಲೆ ಗೊತ್ತಾಗಿದ್ದು ನಿಧಿಯವ್ರನ್ನ ಯಾವ್ದೋ ತುಂಬಾ ದೊಡ್ಡ ಕಷ್ಟದಲ್ಲಿ ಸಿಗಾಕ್ಸಿದೆ ಅಂತ. ಸುತ್ತೋಡಕ್ ಹೋಗಿ ಸುಕ್ಕೆನ ಕಾಲ್ ಮೇಲೆ ಹಾಕೊಂಡಂಗಾಯ್ತು ನನ್ ಕತೆ. ನಿತ್ಯ ನಿನ್ನ ತಪ್ಪು ತಿಳ್ಕೊಂಡಿದ್ದಾಳೆ. ಅದನ್ನ ಅರ್ಥ ಮಾಡಿಸಿದ್ರೆ ಅರ್ಧ ಸಮಸ್ಯೆ ಬಗೆಹರಿಯುತ್ತೆ. ರೋಸಿ, ಬೇಕಿಗೆ ಗಂಟೆ ಬೇಕಾದ್ರೂ ಕಟ್ಬೋದು, ಇದಾಗಲ್ಲ. ಅಯ್ಯೋ, ಆಗಲ್ಲ ಅಂತಂದ್ರೆ ಆಂಜನೇಯನ್ಗೆ ಸಂಜೀವಿನಿ ಪರ್ವತ ಎತ್ತಕ್ಕಾಗ್ತಿರ್ಲಿಲ್ಲ. ಅದನ್ನ ಹೇಗ್ ಸರಿ ಮಾಡ್ಬೇಕು ಅಂತ ಅವಳು ತಿಳಿ ಹೇಳು. ಸರಿ ಮಾಡ್ಬೇಕು ಅಂದ್ರೆ ಅವತ್ತು ಏನಾಯ್ತು ಅಂತ ನಾದ್ರೂ ಪ್ರೂವ್ ಮಾಡ್ಬೇಕಲ್ವಾ? ಆದ್ರೆ ನನ್ಗೆ ಹಣ್ಣು ತಿಂದಿದ್ ಮಾತ್ರ ಗೊತ್ತು. ಅದಾದ್ಮೇಲೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಹಾಗ ಅದಕ್ಕೆ ನನ್ನ ಮತ್ತು ನಿತ್ಯ ಮಧ್ಯೆ ಈ ನಿಧಿ ಸಿಗಾಕೊಂಡು ಸುಮ್ನೆ ಒದ್ದಾಡ್ತಾರಲ್ಲ ಅಂತ ನಂಗೆ ಚಿಂತೆ. ಏ, ನಿಧಿ ಏನು ಚಿಕ್ಕ ಹುಡುಗಿ ಅಲ್ಲ. ಅವಳು ಅವಳ ಅಕ್ಕನ್ಗೆ ಎಲ್ಲ ಅರ್ಥ ಮಾಡಿಸ್ತಾಳೆ. ಅದಕ್ಕೂ ಹೆಚ್ಚಾಗಿ ಅವಳು ಪ್ರೀತಿಸ್ತವ್ರನ್ನ ಕೈ ಬಿಡಲ್ಲ. ಸುನಾಮಿ ಬಂದ್ರು ನಿನ್ ಕೈ ಹಿಡಿತಾಳೆ. ಏನು ಪ್ರೀತಿನ? ಸಾಕು ಸಾಕು ನಿನ್ ನಾಟಕ. ನಿಧಿ ಕಣ್ಣಲ್ಲಿ 24 ಗಂಟೆನೂ ನೀನೇ ಕಾಣಿಸ್ತೀಯ. ಅವಳು ನಿನ್ನ ಎಷ್ಟು ಇಷ್ಟಪಡ್ತಾಳೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನು ಯೋಚಿಸದೇ ಇದ್ದಾಗ್ಲೂ ಅವಳು ನಿನ್ ಪರ ನಿಂತಿದ್ದಾಳೆ. ಈಗ ಬಿಟ್ಕೊಡೋ ಮಾತೇ ಇಲ್ಲ. ಅಯ್ಯೋ ರೋಸಿ, ಅದು ಹಾಗಲ್ಲ. ನೀನ್ ನನ್ನ ಹತ್ರ ವಿಷಯನ ಮುಚ್ಚಿಡ್ಬೇಡ.